ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳರವರ ಜಾತ್ರಾ ಮಹೋತ್ಸವ ಈ ವರ್ಷ ಜನವರಿ 26 ಭಾನುವಾರದಿಂದ 31 ಶುಕ್ರವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳರವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಜನವರಿ 27ರಿಂದ ಸಾಮೂಹಿಕ ವಿವಾಹ, ಆಲ್ದರವಿ ಉತ್ಸವ, 28ರಂದು ರಥೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ, 29ರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷ ದೀಪೋತ್ಸವ, 30ರಂದು ತೆಪ್ಪೋತ್ಸವ ಹಾಗೂ 31ರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ವೈವಿಧ್ಯಮಯ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಡೆಯಲಿವೆ. ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಾವು ದೇಸಿ ಹಸುಗಳಿಗೆ. ಅದು ವೆಟನರಿ ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ಆಗಲಿ, ನಮ್ಮದೇ ಆದ ಗೋಶಾಲೆ ಇರೋದ್ರಿಂದ ನಾವು ಈ ಸರಿ ಒಂದು 10ರಿಂದ 15 ತಳಿಯಷ್ಟು ನಾವು ದೇಸಿ ತಳಿಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೇವುಗಳು ವ್ಯವಸ್ಥೆ ಇದೆ. ಅದಲ್ಲದೆ 5,000 ಮಕ್ಕಳುಗಳು ಹಾಸ್ಟೆಲ್ನ ಒಂದು ವ್ಯವಸ್ಥೆ ಇದೆ. ಅಲ್ಲಿ 5,000 ಜನಕ್ಕೆ ಅಟ್ ಎ ಟೈಮ್ ಕುತ್ಕೊಂಡು ಊಟ ಮಾಡುವಂಥ ಮಹಾದಾಸೋಹ ಅಲ್ಲೂ ಕೂಡ ನಡೀತಾ ಇದೆ. 1,000 ಕ್ವಿಂಟಾಲ್ ರೈಸು ಈಗ ಬಂದಿದೆ. ನೀವು ನೋಡ್ಬೋದು 50 ಕೆಜಿದು 1,000 ಕ್ವಿಂಟಾಲ್ ರೈಸನ್ನು 6 ದಿನಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅದಲ್ಲದೆ ತೊಗರಿಬೇಳೆ ಸುಮಾರು 250 ಕ್ವಿಂಟಾಲ್ ತೊಗರಿಬೇಳೆ ಇದೆ. 1,500 ಟಿನ್ನು, ಒಂದು ಟಿನ್ನು 20 ಲೀಟ್ರ್ ಇಳಿಸಿದೆ. 1,500 ಸನ್ಫ್ಲವರ್ ಆಯಿಲ್ ಕೂಡ ಬಂದಿದೆ. ಅದಲ್ಲದೆ ಒಂದು 15-20 ಟನ್ ಬೆಲ್ಲ ಬಂದಿದೆ. ಮತ್ತು 3,500 kg ಖಾರದ ಪುಡಿ ವ್ಯವಸ್ಥೆ ಆಗಿದೆ. ಅದಲ್ಲದೆ 110 ಕ್ವಿಂಟಾಲ್ ಕಡಲೆ ಹಿಟ್ಟು ಮತ್ತು 200 ಕ್ವಿಂಟಾಲ್ ಸಕ್ಕರೆನೂ ಕೂಡ ಬಂದಿದೆ. ಈ ಸಕ್ಕರೆನ ಬನ್ನಾರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ ವರ್ಷ ನಮಗೆ ಅವರು ಕೊಡುಗೆ ದಾನವಾಗಿ ಕೊಡ್ತಾ ಇದ್ದಾರೆ. ಅದಲ್ಲದೆ 500 kg ನಂದಿನಿ ತುಪ್ಪ ಇದೆ. ಅದಲ್ಲದೆ 800 kg ದ್ರಾಕ್ಷಿ, 800 kg ಗೋಡಂಬಿ ಮತ್ತು 10,000 ಲೀಟ್ರು ಹಾಲು ಮತ್ತು 28ರಿಂದ 30,000 ಲೀಟ್ರು ಮೊಸರು. ಇದನ್ನು ನಾವು ಮೈಸೂರು ಮಿಲ್ಕ್ ಡೈರಿಯವರು, ಚಾಮರಾಜನಗರ ಮಿಲ್ಕ್ ಡೈರಿಯವರು ಉಚಿತವಾಗಿ ನಮಗೆ ಅವರು ಕೊಡ್ತಾ ಇದ್ದಾರೆ. ಅದಲ್ಲದೆ 25,000 ತೆಂಗಿನಕಾಯಿ ಕೂಡ ಚಾಮರಾಜನಗರ ಬೇರೆಯವ್ರ ಭಾಗದಲ್ಲಿ ಬಂದಿದೆ. ಮತ್ತು 5,000 kg ಉಪ್ಪಿನಕಾಯಿ ಕೂಡ ಇದೆ. ಇದಲ್ಲದೆ ತರಕಾರಿಗಳು ಮೈಸೂರು ಮಾರ್ಕೆಟಿಂದ, ಮಂಡ್ಯ ಮಾರ್ಕೆಟಿಂದ, ಪಾಂಡುಪುರ ಮಾರ್ಕೆಟಿಂದ, ಗುಂಡ್ಲುಪೇಟೆ ಮಾರ್ಕೆಟಿಂದ ಮತ್ತು ನಂಜನಗೂಡು ತರಕಾರಿ ಮಾರ್ಕೆಟು, ಅದಲ್ಲದೆ ಬೆಂಗಳೂರು ಮಾರ್ಕೆಟಿಂದನೂ ಕೂಡ ನಮಗೆ ಕೆಲವು ತರಕಾರಿಗಳನ್ನು ಉಚಿತವಾಗಿ ಈ ವರ್ಷ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಏನು ಅಂತ ಅಂದರೆ, ನಾವು ಹಿಂದೆ ಎಲ್ಲ ಈ ಥರ ಮಟ್ಟಾಳೆ ಚಪ್ರ ಹಾಕಿಸ್ತಾ ಇದ್ದೋ ಮತ್ತು ಒಳಗಡೆ ಮಾಮೂಲಿ ಪೆಂಡಾಲ್ ಹಾಕ್ತಾಯಿದ್ದ ಶರೀಫು. ಈ ಸಾರಿ ಎಲ್ಲ ಕಡೆಗೂ ಕೂಡ ಜರ್ಮನ್ ಟೆಂಟನ್ನು ಹಾಕಿದ್ದಾರೆ. ಪೂರ್ತ ಎಲ್ಲ ಇಡೀ ಆವರಣ ನೀವು ಎಕ್ಸಿಬಿಷನ್ನು ನೋಡಿರ್ಬೋದು. ಎಲ್ಲ ಕಡೆಗೂ ಜರ್ಮನ್ ಟೆಂಟ್ ಹಾಕಿದ್ದಾರೆ. ಭಾಳ ಅದ್ಭುತವಾಗಿದೆ. ಆದರೆ ನಮ್ಮ ಸ್ವಾಮೀಜಿಯವರು ಏನು ಹೇಳಿದ್ರು ಅಂತಂದರೆ, ನೀವು ಒಳ್ಳೆ ಕ್ವಾಲಿಟಿ ರೈಸ್ ತೊಗೊಂಡು ಹೇಳಿದ್ರಿಂದ ನಾವು 57 ರೂಪಾಯಿ ರೈಸನ್ನೇ ಸೆಲೆಕ್ಟ್ ಮಾಡಿದ್ವಿ. ಅದು 2 years ಓಲ್ಡ್ ರೈಸು. ಅದು ಒಂದು ಪತ್ರಿಕೆಗೆ 4 ಕ್ವಿಂಟಾಲ್ ರೈಸ್ ಹಾಕಿದ್ರೆ 1 ಪತ್ರಿಕೆ ಅನ್ನ ಆಗುತ್ತೆ. ಅದು ಸುತ್ತೂರು ಜಾತ್ರೆಯಿಂದ ಹತ್ತೂರು ಜಾತ್ರೆಗಳಿಗೆ ಮೀರಿದ ಜಾತ್ರೆ ಎನ್ನುವ ಒಂದು ನಾಣ್ಣುಡಿ ಸಹ ಇದೆ. ಶ್ರೀ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವರ ಜ್ಞಾಪಕಾರ್ಥವಾಗಿ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಈ ಮಠ ಈ ಜಾತ್ರೆಯನ್ನು 100 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ 26ರಿಂದ 31ರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. 26ರಂದು ಹಾಲರಿ ಉತ್ಸವ, 27ರಂದು ಸಾಮೂಹಿಕ ವಿವಾಹ, 28ರಂದು ಮುಖ್ಯವಾದಂಥ ರಥೋತ್ಸವ, 26 ಮಹದೇಶ್ವರ ಉತ್ಸವ, ಹೀಗೆ 31ನೇ ತಾರೀಕಿನವರೆಗೂ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ 10 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂಥ ಇದಕ್ಕೆ ಮಳಿಗೆಗಳು, ಕೈಗಾರಿಕೋದ್ಯಗಳು ಮತ್ತು ರೈತರಿಗೆ ಅನುಕೂಲವಾದಂತಹ ಉಪಕರಣಗಳ ಮಾರಾಟ, ಹೀಗೆ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಗದ್ದಿಗೆ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ಎಲ್ಲ ಸಹಕಾರದಿಂದ ಸಾರ್ವಜನಿಕರ ಸಹಕಾರ, ಸಂಘ ಸಂಸ್ಥೆಗಳ ಸಹಕಾರ, ಸರ್ಕಾರ, ಜನಪ್ರತಿನಿಧಿಗಳು, ಶಾಸಕರು
ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ 6 ದಿನಗಳು ನಡೆಯುತ್ತವೆ. ಹೀಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ನಮ್ಮಲ್ಲಿ ನಡೆಯುವಂತಹ ತೆಪ್ಪೋತ್ಸವ. ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂಥದ್ದು. ವಿವಾಹ ಸುಮಾರು ಇಲ್ಲಿವರೆಗೆ 3700 ಜೋಡಿಗಳು ಇಲ್ಲಿ ಜೊತೆಯಾಗಿ ಸುಖ ಸಂಸಾರವನ್ನು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 155 ಜೊತೆಗಳಿಗಾಗಲೇ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲ ಸರಳ ವಿವಾಹದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ವಿವಾಹ ಮಹೋತ್ಸವವನ್ನು ನಾವು ಮಾಡಿಕೊಡ್ತಾ ಇರೋದನ್ನ ಇದೊಂದು ಪರಿನಿಂದು ಕೊತ್ತಂಬರಿ ಸೊಪ್ಪು ಹಾಕ್ತಿಲ್ಲ ನೋಡಿ, ಅವ್ರು ಆ ಕಡೆ ಹಾಕಿರೋದು ಎಲ್ಲ ಐತೆ ಅದು ಅವ್ರು ತಿನ್ನೋದು. ಇಲ್ಲೊಂದು ಅಲ್ಲೊಂದು ಐತೆ ಅಲ್ಲೊಂದು ಐತೆ. ಅಲ್ಲಿ ನಮ್ಮ ಸೊಪ್ಪೆಲ್ಲ ನಾವು ಬೆಳೆದು ನಾವು ತಿನ್ನೋದು ಆ ಕಡೆ ಅದೇ ಅಲ್ಲ ಮಿಕ್ಸ್. ಇದು ಕೂಡ ಮಿಕ್ಸ್ ಇದೆ. ಮಿಕ್ಸ್ ಸಂದರ್ಭದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ಕೂಡ ಬರ್ತಕ್ಕಂಥ ಮತ್ತೆ ಅಲ್ಲಿ ಭಾಗವಹಿಸುವವರ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಖಾಸಗಿ ಸಾರಿಗೆ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ಶ್ರೀ ಸುತ್ತೂರು ಕ್ಷೇತ್ರಕ್ಕೆ ವಿಶೇಷ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿವೆ. ದೂರದಿಂದ ಬರುವವರಿಗೆ ತಾತ್ಕಾಲಿಕ ಕುದುರೆಗಳಲ್ಲಿ ಕೂಡ ಮತ್ತೆ ಅತಿ ಹೆಚ್ಚಿನದಾಗಿ ಕೆಲವು ವಿಶೇಷ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿ ವಾಸ್ತವಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. ಸ್ವಾಮೀಜಿಯವರು ಸಮಿತಿಯವರಿಗೆ ಆದೇಶ ಕೊಟ್ಟು 6 ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ನಡಿಬೇಕು, ತ್ರಿಕಾಲ ಕೂಡ ನಡಿಬೇಕು ಅಂತೇಳಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಪ್ರಸಾದ ಪ್ರತಿ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಯವರು ಆದೇಶ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಬಂದಂಥ ಭಕ್ತರಿಗೆ ಪ್ರಸಾದ ಸಿಗಬೇಕು, ಜೊತೆಗೆ ಸ್ವೀಟು ಪ್ರತಿದಿನ ಇರಬೇಕು ಅಂತೇಳಿ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೊರದೇಶದಿಂದಲೂ ಕೂಡ ಈ ಸಾರಿ ಜಾತ್ರೆಗೆ ಬರುವಂಥ ಒಂದು ಮಾಹಿತಿ ಕೂಡ ನಮಗೆ ಬಂದಿದೆ. ಬೇಕಾಗಿರುವಂಥ ಆರೋಗ್ಯ ಮತ್ತು ವೈದ್ಯಕೀಯ ವಿಭಾಗ, ನಮ್ಮ JSS ಸಂಸ್ಥೆ ಎಲ್ಲ ವೈದ್ಯಕೀಯ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿ ಜನಗಳಿಗೆ ಮಾಹಿತಿ ನೀಡುವಂಥ ವೈಜ್ಞಾನಿಕ ನಮ್ಮ ಶಾಲಾ ಮಕ್ಕಳು ಪ್ರಮುಖವಾಗಿ 100 ಮಾದರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂಥ ಬಹು ಆಕರ್ಷಣೀಯ ವಿಭಾಗ. 3ನೇದಾಗಿ ತಾಂತ್ರಿಕ ವಿಭಾಗ, ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ನಮ್ಮ ಎಂಜಿನಿಯರಿಂಗ್ ಕಾಲೇಜಸ್ ಮತ್ತು ಪಾಲಿಟೆಕ್ನಿಕ್ಗಳು ವ್ಯವಸ್ಥೆ ಮಾಡುವಂಥ ವಿಭಾಗ. ತಾಂತ್ರಿಕತೆಯ ಬಗ್ಗೆ ಲೇಟೆಸ್ಟ್